ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತ ಡ್ಯಾಮ್ನಲ್ಲಿ ನೀರಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ತಾಲೂಕಾ ಶಿರವಾರ ತಾಲೂಕಾ ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಐಸಿಸಿ ಸಭೆಯನ್ನ ಕರೆದು ಎಡದಂಡೆ ಕಾಲುವೆಗೆ ನೀರು ಹರಿಸುವುದರ ಮೂಲಕ ಭತ್ತದ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇವತ್ತ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಮ್ಮ ಇಂದಿನ ಐಸಿಸಿ ಸಭೆ ಅಧ್ಯಕ್ಷರು ಹೇಳಿದ್ರು, ಶಿವರಾಜ್ ತಂಗಡಿ ಅವರು, 75 TMC ಬರೋವರೆಗೂ ನಾವು ನೀರು ಹರಿಸೋದಿಲ್ಲ ಕಾಲುವೆಗೆ ಅಂತೇಳಿ ಅವರು ಹೇಳಿದ್ದಾರೆ. ಎಂತ ಬೇಜವಾಬ್ದಾರಿ ಹೇಳಿಕೆ. ಇವತ್ತು ಆ ನಿಟ್ಟಿನಲ್ಲಿ ಈ ಹಿಂದೆ ಇವತ್ತು ಡ್ಯಾಮ್ನಲ್ಲಿ ಎಷ್ಟಿದೆ ಗೊತ್ತಿದೆ ನಿಮ್ಗೆಲ್ಲ. ನೀರು ಸುಮಾರು 51 TMC ನೀರು. ಇವತ್ತ ಪ್ರೆಸೆಂಟ್ ನಿನ್ನೆ 44 ಇತ್ತು, 44 ಇತ್ತು, ಇವತ್ತು 51 TMC ನೀರು. 91,000 ಕ್ಯೂಸೆಕ್ಸ್ ಇವತ್ತು ಇನ್ಫ್ಲೋ, 91,000 ಒಳ ಹರಿವು ಇವತ್ತ ನದಿಗೆ ಬರ್ತಾ ಇದೆ, ಡ್ಯಾಮ್ಗೆ. ಇವತ್ತು ಇಷ್ಟೆಲ್ಲ ಇದ್ರು ಸಹ ಕಳೆದ ಬಾರಿ ಡ್ಯಾಮ್ನಲ್ಲಿ ನೀರಿದ್ರು ಸಹ ಗೇಟಿನ ನೆಪವೊಡ್ಡಿ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಹರಿಸಲಿಲ್ಲ. ಕಾಂಗ್ರೆಸ್ನ ನೇತೃತ್ವದ ರಾಜ್ಯ ಸರ್ಕಾರ ರೈತರಿಗೆ ಬಹಳಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ. ಕಳೆದ ಬಾರಿ ಬೆಳೆಗೆ ನೀರಿಲ್ಲ, ಈ ಬೆಳೆಗೆ ನೀರು ಬರ್ತದೆ ಅಂತೇಳಿ ಕಾಯ್ಕೊಂಡ್ ಕುಂತಾರ. ಸರಿಯಾಗಿ ಈ ಭಾಗದಲ್ಲಿ, ಕೆಳ ಭಾಗದಲ್ಲಿ ಇವತ್ತ ಸಿರುವಾರ ಮಾನ್ವಿ ಭಾಗದಲ್ಲಿ ಸರಿಯಾಗಿ ಏನಪ್ಪಾ ಅಂದ್ರೆ ಒಣ ಬೆಳೆಗಳಿಗೆ ಮಳೆ ಸಹ ಆಗಿಲ್ಲ. ಬಹಳ ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇವತ್ತ ರೈತರು ಕಾಲುವೆಗೆ ನೀರು ಯಾವಾಗ ಬಿಡ್ತಾರಪ್ಪ ಅಂತೇಳಿ ಆಶಾಭಾವನೆದಿಂದ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 2008ರಲ್ಲಿ 36 TMC ಇದ್ದಾಗ ನೀರು ಬಿಟ್ರ. 2010ರಲ್ಲಿ 30 TMC ಇತ್ತು, 38 TMC. 2012ರಲ್ಲಿ 41 ಇತ್ತು, 2016ರಲ್ಲಿ 40, 2020ರಲ್ಲಿ 31 TMC. ಇಷ್ಟಿದ್ದಾಗ ನೀರು ಬಿಟ್ರ. ಇವತ್ತು ಎಷ್ಟಿದೆ? 51 TMC. ಇನ್ಫ್ಲೋ 91,000 ಕ್ಯೂಸೆಕ್ಸ್. ಆ ನಿಟ್ಟಿನಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಸರ್ಕಾರ ಆದಷ್ಟು ಬೇಗನೆ ಎಚ್ಚರ ವಹಿಸಿ ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದಷ್ಟು ಬೇಗನೆ ಐಸಿಸಿ ಸಭೆ ಕರೆದು ಬೆಳೆಗೆ ನೀರು ಹರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.